ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಾನ್ವಿ ರಾಯಲ ಅಂತ. ಸೊ ಫಸ್ಟ್ ಟೈಮ್ ಈ ಒಂದು ದೊಡ್ಡ ವೇದಿಕೆಯಲ್ಲಿ ಹೋಸ್ಟ್ ಮಾಡ್ತಾ ಇದ್ದೀನಿ. ರಾಜರಾಣಿ ಸೀಸನ್ 2 ಹೊಸ ಹೋಸ್ಟ್ ನಾನೇ. ವೆರಿ ಎಕ್ಸೈಟೆಡ್. ಇನ್ಫ್ಯಾಕ್ಟ್ ಪ್ಯಾರ್ಲಲಿ ವೆರಿ ನರ್ವಸ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿವರೆಗೂ ನಾನು ಇಂಟರ್ವ್ಯೂಸ್ ಮಾಡ್ತಾ ಇದ್ದೆ. ಒಂದು ಟೀಮ್ ಅಂದರೆ ಒಂದು 2-3 ಜನ ಬರ್ತಿದ್ರು, ಎದುರುಗಡೆ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಸೊ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ. ಇವಾಗ ಗೊತ್ತಾಯಿತು ಆ್ಯಕ್ಟಿಂಗು ಆ್ಯಂಕರಿಂಗು ಎಷ್ಟು ವ್ಯತ್ಯಾಸ ಇದೆ ಅಂತ. ಯಾಕಂದರೆ ಒಂದು ದೊಡ್ಡ ಸ್ಟೇಜ್ ಮೇಲೆ ನಿಂತ್ಕೊಂಡು ಅಷ್ಟು ಜನ ಜೊತೆ ಮಾತಾಡೋದು ಮತ್ತು ಅಷ್ಟು ಕ್ಯಾಮ್ರಾಗಳು ನನ್ನ ಸೆರೆ ಹಿಡಿತಿರುತ್ತೆ. ಅದ್ರ ಮುಂದೆ ನಿಂತ್ಕೊಂಡು ಮಾತಾಡೋದು ರಿಯಲಿ ಇಟ್ ಇಸ್ ಅ ವೆರಿ ಬಿಗ್ ಥಿಂಗ್ ಅಂತ ಇವತ್ತು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಗೊತ್ತಿಲ್ಲ ಹೇಗೆ ನನ್ನನ್ನು ಜನ ಒಪ್ಕೋತಾರೆ ಅಂತ. ನಾನು ಪ್ರಾಮಾಣಿಕವಾಗಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಹಾಕಿ ನನ್ನ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. ಫಸ್ಟ್ ಟೈಮ್ ನನಗೆ ಟೀಮ್ ಅವರು ಕಾಲ್ ಮಾಡಿ ಒಂದು ಲುಕ್ ಟೆಸ್ಟ್ ಇರುತ್ತೆ ಬನ್ನಿ ಅಂತ ಹೇಳಿದ್ರು. ಸೊ ಬಂದಾಗ ಒಂದು ಕಡೆ ನರ್ವಸ್ಸು, ಇನ್ನು ದೊಡ್ಡ ಸ್ಟೇಜಿಗೆ ಕರಿತಾ ಇದ್ದಾರೆ, ಇನ್ನೊಂದು ಕಡೆ ದೊಡ್ಡ ಎಕ್ಸೈಟ್ಮೆಂಟು. ಓ ಮೈ ಗಾಡ್, ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದಕ್ಕೆ ಒಂದು ದೊಡ್ಡ ವೇದಿಕೆ ಸಿಗ್ತಾ ಇದೆ ನಾನು ಗುರ್ತಿಸ್ಕೊಳ್ಳೋಕ್ಕೆ ಅನ್ನೋದು. ಬಟರ್ಫ್ಲೈ ಸ್ಟಮಕಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ಹೋಗಿ ಬಂದು ನಿಂತ್ಕೊಂಡ್ಮೇಲೆ ಆ ಒಂದು ಆನಂದ, ಐ ಥಿಂಕ್ ಅದು ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇ ನಾನು, ಐ ಡೋಂಟ್ ನೋ, ಐ ಆಮ್ ಸ್ಪೀಚ್ಲೆಸ್. ಅಷ್ಟು ಒಂದು ದೊಡ್ಡ ವೇದಿಕೆ ಸಿಕ್ಕಿರೋದೇ ಪುಣ್ಯ ಅಂತ ಅನ್ಕೋತೀನಿ. ಐ ಹ್ಯಾವ್ ಡನ್ ಸಮ್ ಗುಡ್ ಎಫರ್ಟ್ಸ್ ಆ್ಯಂಡ್ ಗುಡ್ ಡೀಡ್ಸ್ ಅನ್ಸುತ್ತೆ. ಅದಕ್ಕೋಸ್ಕರ ಈ ವೇದಿಕೆ ನಂಗೆ ಸಿಕ್ಕಿದೆ. ಹೌದು 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 ಹೌದು. ಸೊ ಮೊದಲನೇ ಸೀಸನಲ್ಲಿ ಅನುಪಮ ಗೌಡ ಅವರು ಅದ್ಭುತವಾಗಿ ನಟಿಸಿದ್ರು. ಅದನ್ನು ನೀವೇ ನೋಡಿದ್ರಿ. ತುಂಬ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮನ, ರಾಜರಾಣಿ ಸೀಸನ್ 1. ಸೊ ಆ್ಯಕ್ಚುಲಿ ಅವ್ರನ್ನ ನಾನು ಫಾಲೋ ಮಾಡಿ ನನಗೊಂದು ಸ್ವಲ್ಪ ಭಯನೂ ಆಯಿತು. ಅಷ್ಟು ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ಅವರು ಮನೆ ಮಾತಾಗಿದ್ದಾರೆ. ಅದೇ ರೀತಿ ಜನ ನನ್ನನ್ನು ಒಪ್ಕೋತಾರೋ ಇಲ್ವೋ ಅನ್ನೋದು ನನಗಿನ್ನೂ ಗೊತ್ತಿಲ್ಲ, ಫಿಂಗರ್ ಕ್ರಾಸ್ಡ್. ಬಟ್ ಅವರು ಎಷ್ಟು ಎಫರ್ಟ್ ಹಾಕಿ ನಡ್ಸ್ಕೊಟ್ಟಿದ್ದಾರೋ ಅದೇ ರೀತಿ ನಾನು ಎಫರ್ಟ್ ಹಾಕಿ ನಡ್ಸ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ದಯಮಾಡಿ ನಿಮ್ಮ ಆಶೀರ್ವಾದ ನನ್ನ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಹಾಂ. ಸೊ ಬೇಸಿಕಲಿ ನಾನು ಡೆಂಟಿಸ್ಟು. ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲಲ್ಲಿ BDS ಮಾಡಿ ಅದಾದ ನಂತರ ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ್ಯಕ್ಟಿಂಗ್ ಮಾಡ್ತಾ ಈ ಒಂದು ಆಪರ್ಚುನಿಟಿ ತಾನೇ ಬಂತು. ಸೊ ವೈ ನಾಟ್ ಟ್ರೈ ಮಾಡೋಣ ಅಂತ ಆ್ಯಂಕರಿಂಗ್ ಸ್ಟಾರ್ಟ್ ಮಾಡಿದೆ ಒಂದು ಸಣ್ಣ ಯೂಟ್ಯೂಬ್ ಚಾನಲಲ್ಲಿ. ಅದಾದ ನಂತರ ಕಲರ್ಸ್ ಕನ್ನಡ ಸಿನಿಮಾ ವಾಹಿನಿಯಲ್ಲಿ ಒಂದು ಸಿನಿಮಾ ಕತೆ ನಡೆಸ್ಕೊಡ್ತಿದ್ದೆ. ಅದಾದ ನಂತರ ಒಂಥರ ಸ್ಟೆಪ್ ಬೈ ಸ್ಟೆಪ್ ಅನ್ನೋ ರೀತಿ ಈ ಒಂದು ಹಂತಕ್ಕೆ ಬಂದಿದ್ದೀನಿ ಈಗ. ಎಸ್. ಸೊ ಈಗ ಸದ್ಯಕ್ಕೆ ನಾನು ಬರೀ ಆನ್ಲೈನ್ ಕನ್ಸಲ್ಟೇಷನ್ ಮಾತ್ರ ತಗೋತಾ ಇದ್ದೀನಿ. ಸೊ ವರ್ಕ್ ಮಾಡ್ತಿಲ್ಲ, ಕಂಪ್ಲೀಟ್ಲಿ ಇಂಟು ಆ್ಯಕ್ಟಿಂಗ್ ಇನ್ ದಿಸ್. ಹೌದು ಹೌದು. ಸೃಜನ್ ಸರ್ ಆ್ಯಕ್ಚುಲಿ ನನಗೆ ಈ ಶೋ ಇವತ್ತು ಸ್ಟಾರ್ಟ್ ಆಗಿದೆ ಅಲ್ವಾ, ನಿನ್ನೆ ಮತ್ತು ಮೊನ್ನೆನೂ ಸಿಕ್ಕಿದ್ರು. ನಿನ್ನೆ ಒಂದು ಮೀಟಿಂಗ್ ಮಾಡಿ ಹಿಂಗಿರುತ್ತೆ ಅಂತ ಹೇಳ್ಕೊಟ್ರು. ಆಮೇಲೆ ತುಂಬ ಧೈರ್ಯ ತುಂಬಿದ್ರು. ನಮಗೂ ಗೊತ್ತು ನಿನ್ನ ಫಸ್ಟ್ ಟೈಮ್ ಅಂತ, ತಲೆನೇ ಕೆಡ್ಸ್ಕೋಬೇಡ, ಎಂಜಾಯ್ ಮಾಡು, ಕಾಲು ಎಳಿಯೋಕ್ಕೆ ನಾನು ಇರ್ತೀನಿ, ಫನ್ನಾಗಿ ತೊಗೊಳ್ಳೋಣ, ಒಂಥರ ಜಾಲಿಯಾಗಿ ಬಂದು ಈ ಶೋನ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ತುಂಬ ಒಂಥರ ಧೈರ್ಯ ಕೊಟ್ಟರು ನನಗೆ. ಅವ್ರು ಬಂದು ಮಾತಾಡಿದಾಗ ಸೃಜನ್ ಸರ್ ನನ್ನ ಜೊತೆ ಮಾತಾಡ್ತಾರೋ ಇಲ್ವೋ, ಬಿಕಾಸ್ ಹೀಸ್ ಸೃಜನ್ ಸರ್, ಹೀಸ್ ಮೇಡ್ ದಟ್ ನೇಮ್ ಮಾರ್ಕ್. ಸೊ ಅವರು ಬಂದು ನನಗೆ ಧೈರ್ಯ ಹೇಳಿದಾಗ ಆ್ಯಕ್ಚುಲಿ ಐ ಫೆಲ್ಟ್ ರಿಯಲಿ ಗುಡ್. ಸೊ ಕಾಮಾಗಿ ನಾನು ಇವಾಗ ಸೀಸನ್ನ ಹೋಸ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ರಿಯಾಲಿಟಿ ಶೋನಲ್ಲಿ ಜಡ್ಜಸ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ, ಕಂಟೆಸ್ಟೆಂಟ್ಸ್ಗೆ ಎಷ್ಟು ವ್ಯಾಲ್ಯೂ ಇದೆ, ಅದೇ ಥರ ಈಗ ಆ್ಯಂಕರಿಂಗು ಒಂದು ತೂಕ ಇದೆ. ಹೌದು. ಇರೋ ಒಂದು ಸಿಚುವೇಶನ್ಸ್ ನೀವೇ ನೋಡೋದು ಹೌದು. ತುಂಬ ಒಂದು ಒಳ್ಳೆ ವ್ಯಾಲ್ಯೂ ಇದೆ. ಹೌದು. ಸೊ ಜನರ ಎಕ್ಸ್ಪೆಕ್ಟೇಷನ್ ಜಾನ್ವಿ ಅವ್ರು ರೀಚ್ ಆಗ್ತಾರೆ? ಜನರ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಇಲ್ಲಿಂದ ಈ ಕೆಲಸ ಮಾಡ್ತಿಲ್ಲ, ಇಲ್ಲಿಂದ ಮಾಡ್ತಾ ಇರೋದು. ಸೊ ನನಗೆ ಇಷ್ಟಪಟ್ಟು ಪ್ರೀತಿಯಿಂದ ನಾನು ಈ ಕೆಲಸನ ಮಾಡ್ತಾ ಇದ್ದೀನಿ. ಸೊ ಐ ಥಿಂಕ್ ಪ್ರೀತಿಯಿಂದ ಯಾರೇನೇ ಮಾಡಿದ್ರು ಜನ ಅದನ್ನು ಅಷ್ಟೇ ಪ್ರೀತಿಯಿಂದ ಒಪ್ಕೋತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ಅದೇ ರೀತಿ ಒಪ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅನುಪಮ ಗೌಡ ಅವರು ಸಿಂಗಲ್ ಆಗಿದ್ರು, ಮದುವೆ ಆಗಿದೆ. ಈಗ 12 ಜೋಡಿಗಳಿಂದ ಒಂದಷ್ಟು ಅಂಶಗಳನ್ನ ಕಲಿಯೋದಿದೆ ಅಂತ ಅನ್ನಿಸ್ತಾ ಇವಾಗ ಒಂದ್ 2 ಜೋಡಿಗಳನ್ನ ನಡೆದಿದೆ. ಡೆಫಿನೆಟ್ಲಿ
ಅಂದರೆ ನನಗೂ ಮದುವೆ ಆಗಿದೆ, ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸೇ ಬೇರೆ ರಿಲೇಷನ್ಶಿಪ್ಪಲ್ಲಿ. ನಾನು ಮದುವೆಗೆ 1.5 ವರ್ಷ ಆಯಿತು. ಬಟ್ ಈ 12 ಜೋಡಿಗಳದ್ದು ಲವ್ ಸ್ಟೋರಿ ಕೇಳಿದಾಗ ಒಬ್ಬೊಬ್ಬರು ಲವ್ ಸ್ಟೋರಿ ವಿಭಿನ್ನವಾಗಿದೆ. ಅಂದರೆ ಓ ಈ ಥರನೂ ಲವ್ ಮಾಡ್ತಾರಾ, ಈ ಥರ ಲವ್ ಮಾಡ್ತಾರಾ, ಓ ಇವ್ರು ಈ ಥರ ಇದ್ದಾರಾ, ಓ ಮೈ ಗಾಡ್ ಹಿಂಗೆ ಅಂದರೆ 12 ನಾಟ್ 1 or 2. ಒಂಥರ ಐ ಆಮ್ ಸೋ ಎಕ್ಸೈಟೆಡ್ ಗೊತ್ತಾ ಇವ್ರುಗಳಿಂದ. ನಾನು ಒಂದಷ್ಟನ್ನ ಕಲ್ತ್ಕೊಂಡು ನನ್ನ ಒಂದು ಜೀವನಕ್ಕೆ ಅಳವಡಿಸ್ಕೋಬೇಕು ಅನ್ನೋದು ನಾನು ಅನ್ಕೊಂಡಿದ್ದೀನಿ. ಕೇಳಿದ್ದೀರಾ ತುಂಬ ಕಂಪ್ಲೇಂಟ್ಗಳು ಕೇಳ್ತಾನೆ ಇರ್ತೀವಿ. ಐ ಥಿಂಕ್ ಈ ಸೀಸನ್ ನೋಡಿದ್ರೆ ಗೊತ್ತಾಗುತ್ತೆ. ದಿನ ಒಂದೊಂದು ಕಂಪ್ಲೇಂಟ್ ಇರುತ್ತೆ. ಆ ಕಂಪ್ಲೇಂಟ್ ಜೊತೆನೇ ಆ ಪ್ರೀತಿನೂ ಅಷ್ಟೇ ಸರಳವಾಗಿರುತ್ತೆ. ಸೊ ಸೀಸನ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಕಂಟೆಸ್ಟೆಂಟ್ಸ್ಗಳು ಎಷ್ಟು ಪ್ರೀತಿ ಮಾಡ್ತಾರೆ ಸೆಟ್ಟಲ್ಲಿ ಅಂತ. ನಂದು ಲವ್ ಮ್ಯಾರೇಜು ಅಲ್ಲ, ಅರೇಂಜ್ ಮ್ಯಾರೇಜ್ ಅಲ್ಲ, ಫ್ರೆಂಡ್ಶಿಪ್ ಮ್ಯಾರೇಜ್ ಅಂತ ಹೇಳ್ಬೋದು. ಹೊಸ ರೀತಿ ಫ್ರೆಂಡ್ಶಿಪ್ ಮ್ಯಾರೇಜ್. ಆಂಕರಿಂಗಿಗೆ ಮನೇಲಿ ಏನಾದರೂ ಹೋಮ್ವರ್ಕ್ ಮಾಡೋದು ಅಥವಾ ಏನಾದರೂ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳೋದು ಆ ಥರ ಏನಾದರೂ? ಡೆಫಿನೆಟ್ಲಿ, ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಸ್ಟೇಜ್ ಅಲ್ಲ, ಒಂದು ದೊಡ್ಡ ವೇದಿಕೆ. ತುಂಬ ವರ್ಕ್ ಮಾಡಿದೆ. ಎಷ್ಟು ದೊಡ್ಡ ದೊಡ್ಡ ಆ್ಯಂಕರ್ಗಳಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅವ್ರದ್ದೆಲ್ಲ ಸೀಸನ್ಗಳನ್ನ ಕುತ್ಕೊಂಡು ನೋಡಿದೆ. ಅವ್ರು ಹೆಂಗೆ ಮಾತಾಡ್ತಾರೆ, ಇವ್ರು ಹೆಂಗೆ ಮಾತಾಡ್ತಾರೆ, ಇವಾಗ ಅನುಪಮ ಫಾರ್ ಎಕ್ಸಾಂಪಲ್ ರಾಜಾರಾಣಿ ಸೀಸನ್ 1 ಹೋಸ್ಟ್ ಮಾಡಿದ್ರು. ಅವ್ರು ಎಷ್ಟು ಚೆನ್ನಾಗಿ ನಡೆಸ್ಕೊಟ್ರು. ಅದು ಹಿಟ್ ಆದಂಥ ಶೋ, ಬ್ಲಾಕ್ ಬಾಸ್ಟರ್, ಕಿರುತೆರೆ ಬ್ಲಾಕ್ ಬಾಸ್ಟರ್ ಶೋ ಅಂತಲೇ ಹೇಳ್ಬೋದು ರಾಜಾರಾಣಿ. ಸೊ ಕಂಪ್ಲೀಟ್ ಸೀಸನ್ ಕೂತ್ಕೊಂಡು ನೋಡಿದೆ ಅವ್ರು ಎಷ್ಟು ಚೆನ್ನಾಗಿ ಏನು ಮಾಡಿದ್ರು, ಅವ್ರಿಗೆ ಏನು ಮಾಡಿದ್ದಕ್ಕೆ ಜನ ಅಷ್ಟು ಚೆನ್ನಾಗಿ ಒಪ್ಕೊಂಡ್ರು ಅನ್ನೋದನ್ನು ರಿಸರ್ಚ್ ಮಾಡಿ ಕೂತ್ಕೊಂಡು. ಟೀಮ್ ಕೂಡ ನನಗೆ ಅಷ್ಟೇ ಸಪೋರ್ಟ್ ಮಾಡಿದ್ರು. ಟೀಮ್ ಅವರು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಒಂದು ಹಂತವಾಗಿ ಹೇಳ್ಕೊಡ್ತಾ ಬಂದರು. ಸೊ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಮನೇಲೂ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಹಾಂ ಹಾಂ ಸೊ ತಾರಮ್ಮ ಕೂಡ ಅಷ್ಟೇ ಸ್ವೀಟು. ಫಸ್ಟ್ ಡೇ ಫೋಟೋಶೂಟ್ ದಿನ ಸಿಕ್ಕಿ ಮಾತಾಡ್ಸಿದ್ರು. ಟೆನ್ಷನ್ನೇ ತೊಗೋಬೇಡ ಕಣೋ, ನೀನೇನೇ ತಪ್ಪು ಮಾಡಿದ್ರು ನಾನು ಶುಜಾ ಇದ್ದೀವಿ, ನಿಂಗೆ ಅಲ್ಲೇ ಕರೆಕ್ಟ್ ಮಾಡ್ತೀವಿ, ನಿಂಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡು, ಕಂಫರ್ಟಬಲ್ ಆಗಿರು, ಆರಾಮಾಗಿರು ಅಂತ ಒಂಥರ ಮನೆ ಮಗಳಿಗೆ ಒಂದು ಮಾತುಗಳನ್ನ ಹೇಳ್ತಾರಲ್ಲ, ಆ ಥರ ಸ್ವೀಟಾಗಿ ಒಂದು ಆಶ್ವಾಸನೆ ಕೊಡೋ ಥರ ಇತ್ತು. ಸೊ ಇಟ್ ವಾಸ್ ವೆರಿ ಗುಡ್ ಬ್ಲೆಸ್ಸಿಂಗ್ ಅಂತ ಅನಿಸುತ್ತೆ. ಸೊ ಸಿಕ್ಕಿದ ತಕ್ಷಣ ಅಷ್ಟು ಒಂಥರ ಏನು ಭಯ ಪಟ್ಕೋಬೇಡ, ನಾವಿದ್ದೀವಿ ಅಂತಲೂ ಭಯ ಪಟ್ಕೋಬೇಡ, ನೀನಾಗಿರು, ಚೆನ್ನಾಗಿ ನಡ್ಸ್ಕೊಂಡು ಹೋಗು, ಚೆನ್ನಾಗಿ ಬರುತ್ತೆ, ನಾವೆಲ್ಲ ಚೆನ್ನಾಗಿರೋಣ, ಆ ಥರ ಒಂದು ಕ್ಯೂಟಾಗಿ ಮಾತಾಡಿದ್ರು. ಸೊ ಅದೊಂದು ಧೈರ್ಯ ನನಗೆ. ಸೃಜನ್ ಸರ್ ತಾರಮ್ಮ ಎಷ್ಟು ಚೆನ್ನಾಗಿ ಮಾತಾಡಿ ನಂಗೊಂದು ಪುಷ್ ಕೊಟ್ರಲ್ಲ. ಐ ಥಿಂಕ್ ಹೋಗ್ತಾ ಹೋಗ್ತಾ ಹೆಂಗೆ ಹೋಗುತ್ತೆ ಅಂತ ನೀವು ನೋಡ್ತೀರಾ, ನನಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಂ, ಪ್ರೆಸೆಂಟ್ ಆಂಕರ್ಸ್ ನಿಮಗೆ ತುಂಬ ಯಾರು ಇಷ್ಟ ಮತ್ತು ಯಾರಾದರೂ ಇನ್ಸ್ಪೈರ್ ಆಗಿರೋದು? ಸೊ ಎಲ್ಲ ಆ್ಯಂಕರ್ಗಳು ನನಗಿಷ್ಟ. ಯಾಕಂದರೆ ಒಬ್ಬೊಬ್ಬರು ಆ್ಯಂಕರಲ್ಲೂ ಒಂದೊಂದು ಕಲಿಯೋಂಥ ಗುಣಗಳಿದೆ. ಬಿಕಾಸ್ ಆ್ಯಸ್ ಅನ್ ಆ್ಯಂಕರ್ ನನಗೆ ಫೇವ್ರೇಟ್ ಅನ್ನೋದಕ್ಕಿಂತ ಈ ಆ್ಯಂಕರ್ ಯಾಕೆ ಫೇಮಸ್ ಆದರು, ಇವ್ರು ಯಾಕೆ ಫೇಮಸ್ ಆದರು, ಇವರಲ್ಲಿ ಏನು ವಿಶೇಷತೆ ಇದೆ ಅನ್ನೋದು ನೋಡೋದು ನನ್ನ ಒಂದು ಏನಂತಾರೆ ಒಂದು ವ್ಯೂ ಪಾಯಿಂಟ್. ಸೊ ನಾನು ಒಬ್ಬರ ಹತ್ರ ಇದನ್ನು ಇಷ್ಟಪಟ್ಟರೆ ಇನ್ನೊಬ್ಬರ ಹತ್ರ ಅದನ್ನು ಇಷ್ಟಪಡ್ತೀನಿ. ಹಂಗಾಗಿ ಎಲ್ಲ ಆ್ಯಂಕರ್ಗಳು ಅವರ ಒಂದು ಎಫರ್ಟ್ಸು, ಹಾರ್ಡ್ ವರ್ಕು, ಸೀರಿಯಸ್ಲಿ ನಾವು ಹಿಂಗೆ ನೋಡ್ಬಿಟ್ಟು ಮಾತಾಡ್ತೀವಿ, ಬಟ್ ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದಿದೆಯಲ್ಲ ಅದು ತುಂಬಾ ಕಷ್ಟ. ಹ್ಯಾಟ್ಸ್ ಆಫ್ ಟು ಆಲ್ ದ ಆ್ಯಂಕರ್ಸ್ ನನ್ನ ಕಡೆಯಿಂದ. ಗೇಮ್ ಫಾರ್ಮ್ಯಾಟ್ ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಎಲ್ಲ ಇರುತ್ತೆ. ನೀವೀಗ ಡೆಂಟಲ್ ಡಾಕ್ಟರ್ ಆಗಿರೋದ್ರಿಂದ ಅವರೇನಾದ್ರೂ ಹಲ್ಲು ಮುರಿದುಕೊಂಡ್ರೆ ಬಿಟ್ಟು ಕಿಟ್ ಎಲ್ಲ ಕ್ಯಾರಿ ಮಾಡಿರ್ತೀರ ನೀವು? ಇಲ್ಲ, ಹಲ್ಲು ಮುರ್ಕೊಂಡು ಡೆಂಟಲ್ ಕ್ಲಿನಿಕ್ಗೆ ಹೋಗಬೇಕು. ಯಾಕಂದರೆ ಹಂಗೆಲ್ಲ ಪೋರ್ಟೇಬಲ್ ಕ್ಲಿನಿಕ್ ಇಲ್ಲ ನನ್ನ ಹತ್ರ. ಸೊ ಬೇಕಾದ್ರೆ ರೆಫರ್ ಮಾಡ್ತೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಹೋಗಿ ಈಗ ಒಳ್ಳೆ ಡೆಂಟಿಸ್ಟ್ ಇದ್ದಾರೆ, ಹಲ್ಲು ಮುರ್ಕೊಂಡಿದ್ದೀರಲ್ಲ ಹಾಕ್ಸ್ಕೊಳ್ಳಿ ಅಂತ. ಹಾಂ, ಕನ್ಸೆಷನ್ ಬೇಕಾದ್ರೆ ಕೊಡ್ಸೋಣ. ಎಸ್. ಡಾಕ್ಟರ್, ಆ್ಯಂಕರಿಂಗ್ ಯಾವುದು ಹಾಬಿನಾ? ಸೊ ಆ್ಯಕ್ಟರ್ ನಾನು, ಆ್ಯಂಕರಿಂಗು ಎರಡೂ ನನ್ನ ಪ್ರೊಫೆಷನ್ ಈಗ. ಸೊ ಡಾಕ್ಟರ್ ಆಗಿದ್ದೀನಿ, ಪ್ರೊಫೆಷನಲಿ ಆಗಲೇ ಆಗಿಬಿಟ್ಟಿದ್ದೀನಿ. ಅದು ಹಾಗೆ ಮುಂದುವರ್ಸ್ಕೊಳ್ತಾ ಹೋಗ್ತಾ ಇರ್ತೀನಿ. ಇವಾಗ ಸಿಕ್ಕಿದಾಗ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತೀನಿ, ಅಪ್ಡೇಟ್ ಮಾಡ್ಕೊತಾ ಇರ್ತೀನಿ. ಬಿಕಾಸ್ ಆಸ್ ಅ ಡಾಕ್ಟರ್ ದಿನಕ್ಕೂ ಒಂದೊಂದು ಮೆಡಿಸಿನ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಅಪ್ಡೇಟ್ಗಳನ್ನ ಮಾಡಿಕೊಂಡು ನಂದು ಇದೊಂದು ಪ್ಯಾಷನ್ ಇದೆಯಲ್ಲ ಆ್ಯಂಕರಿಂಗ್ ಆ್ಯಂಡ್ ಆ್ಯಕ್ಟಿಂಗ್, ಸೊ ಅದನ್ನು ಹಾಗೆಯೇ ನಡ್ಸ್ಕೊತಾ ಹೋಗ್ತಾ ಇರ್ತೀನಿ. ಚೈಲ್ಡ್ಹುಡ್ ಡ್ರೀಮಾ ಒಂದು ಒಳ್ಳೆ ನಟಿ ಆಗಬೇಕು ಅನ್ನೋದು ಚೈಲ್ಡ್ಹುಡ್ಡಿಂದನೂ ಇತ್ತು. ಎಸ್. ಸೊ ಆ್ಯಂಕರಿಂಗಿಗೆ ಇಂಥ ದೊಡ್ಡ ರಿಯಾಲಿಟಿ ಶೋಗೆ ಆ್ಯಂಕರ್ ಆಗ್ತಾರೆ ಜಾನ್ವಿ ಅವರು, ಮನೆಯವರ ರಿಯಾಕ್ಷನ್
ಫ್ಯಾಮಿಲಿ? ಮನೆಯವರ ರಿಯಾಕ್ಷನ್ ನಮ್ಮ ಫ್ಯಾಮ್ಲಿಯಲ್ಲಿ ಅಂತೂ ನನ್ನ ಹಸ್ಬೆಂಡ್ ನಮ್ಮಮ್ಮ ತುಂಬ ಖುಷಿಪಟ್ಟರು. ಯಾಕಂದರೆ ನಮ್ಮಮ್ಮ ತುಂಬ ಫಾಲೋ ಮಾಡ್ತಾರೆ ರಾಜಾರಾಣಿ ಶೋನ. ಅವ್ರು ತುಂಬ ಖುಷಿಪಟ್ಟರು. ಸಖತ್ತಾಗಿರುತ್ತೆ ರಾಜಾರಾಣಿ ಶೋ, ಎಲ್ಲರೂ ನೋಡ್ತಾರೆ, ನಾನು ನೋಡ್ತೀನಿ, ಚೆನ್ನಾಗಿ ನಡ್ಸ್ಕೊಡು, ಹಿಂಗೆ ಮಾಡು ಅಂತ ಹೇಳಿದ್ರು. ನನ್ನ ಹಸ್ಬೆಂಡ್ ಅಂತೂ ದಿನ ಹೋಮ್ವರ್ಕ್ ಮಾಡಿಸಿದ್ದೆ ಅವರು. ಆ್ಯಕ್ಚುಲಿ ಇಲ್ಲಿ ಬಂದು ಮೀಟಿಂಗ್ ಮಾಡುವಾಗಲೂ ಆ್ಯಕ್ಚುಲಿ ಬಂದು ಹಿಂಗೆ ಮಾಡಿದ್ರೆ ಹಿಂಗಿರುತ್ತೆ, ಹಿಂಗೆ ಮಾಡಿದ್ರೆ ಹಿಂಗಿರುತ್ತೆ ಅಂತ ಎಲ್ಲ ಫೀಡ್ ಮಾಡಿದ್ರು. ಸೊ ಐ ಥಿಂಕ್ ದೆ ವೆರಿ ಎನ್ಕರೇಜಿಂಗ್. ಅದಕ್ಕೋಸ್ಕರ ನಾನು ಈ ವೇದಿಕೆ ಮೇಲೆ ಬಂದು ನಿಂತ್ಕೊಂಡು ಈ ಥರ ಮಾತಾಡೋಕ್ಕೆ ಸಾಧ್ಯ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್. ಇವಾಗ ಹೇಗೋ ನೀವು ಸೆಲೆಬ್ರಿಟಿ ಆಗೇ ಆಗ್ತೀರಾ, 2 ವಾರದಲ್ಲಿ ಚೆನ್ನಾಗಿ ಗೊತ್ತಿದೆ. ಸೊ ನೆಕ್ಸ್ಟ್ ಸೀಸನ್ ನೀವೇನಾದ್ರೂ ಬರ್ತೀರಾ ರಾಜಾರಾಣಿಗೆ? ಅದು ನನಗೆ ಗೊತ್ತಿಲ್ಲ, ಜನಗಳೇ ಡಿಸೈಡ್ ಮಾಡಬೇಕು. ನೆಕ್ಸ್ಟ್ ಸೀಸನ್ಗೆ ನಾನು ಬರಬೇಕು ಅಂದರೆ ದಯಮಾಡಿ ನನಗೆ ಓಟ್ ಹಾಕಿ ಕಮೆಂಟ್ಗಳಲ್ಲಿ ಜಾನಿ ಅವರೇ ನೆಕ್ಸ್ಟ್ ಸೀಸನ್ ಹೋಸ್ಟ್ ಮಾಡಬೇಕು ಅಂತ ಹೇಳಿ, ಸೀಸನ್ ನೋಡಿದ್ಮೇಲೆ ಆಯಿತಾ, ಫಸ್ಟ್ ಎಪಿಸೋಡ್ ನೋಡಿದ್ಮೇಲೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.